ಮತ್ತೊಂದು ಪ್ಯಾಲೆಸ್ತೀನ್ ಅಂತ ಅನಿಸ್ಕೊಳ್ತಾ ಇದೆಯಾ ಇರಾನ್? ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟ ಗೃಹ ಸಚಿವರು. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಸ್ವಾರ್ಥಕ್ಕೋಸ್ಕರ ಇರಾನ್ ಮೇಲೆ ಯುದ್ಧವನ್ನ ಸಾರಿರೋ ಇಸ್ರೇಲ್ ಮತ್ತು ಅಮೆರಿಕ ಹಲವರ ಸಾವು ನೋವುಗಳಿಗೆ ಕಾರಣ ಆಗಿದೆ. ಇರಾನ್ ನಾಗರಿಕರನ್ನೇ ಗುರಿಯಾಗಿಸಿ ದಾಳಿಯನ್ನ ನಡೆಸ್ತಾ ಇರೋ ಅಮೆರಿಕ, ಇಸ್ರೇಲ್ ಎಂಬ ಈ ದುಷ್ಟ ರಾಷ್ಟ್ರಗಳು ಶಾಲೆಯೊಂದರ ಮೇಲೆ ದಾಳಿಯನ್ನ ನಡೆಸಿ 165 ಮಕ್ಕಳ ಸಾವಿಗೆ ಕಾರಣವಾಗಿದ್ದಾವೆ. ತೈಲಕ್ಕಾಗಿ ಅಮಾಯಕ ಜನರ ಜೀವವನ್ನ ತೆಗಿತಾ ಇದ್ದಾವೆ. ಇನ್ನು ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯವರ ಹತ್ಯೆಗೈದಿದ್ದಾವೆ. ಖಮೇನಿಯವರ ಹತ್ಯೆಯನ್ನ ಇಡೀ ವಿಶ್ವವೇ ಖಂಡಿಸಿದೆ. ಇರಾನ್ 40 ದಿನಗಳ ಶೋಕಾಚರಣೆ ಇದ್ರೆ ಭಾರತದಲ್ಲಿಯೂ 3 ದಿನದ ಶೋಕಾಚರಣೆ ಗ್ರಾಮವೊಂದರಲ್ಲಿದೆ. ಭಾರತದಾದ್ಯಂತ ಎಲ್ಲೆಡೆ ಪ್ರತಿಭಟನೆಗಳು, ಖಂಡನೆ ವ್ಯಾಪಕವಾಗಿದೆ. ಖಮೇನಿ ಅವರ ಹತ್ಯೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರ ಗ್ರಾಮದಲ್ಲಿ ಮೆರವಣಿಗೆಯನ್ನು ನಡೆಸಲಾಗಿದೆ. 3 ದಿನ ಶೋಕಾಚರಣೆಯನ್ನು ಕೂಡ ನಡೆಸಲಾಗಿತ್ತು. ಇನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಖಮೇನಿ ಸಾವಿಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಕಾಶ್ಮೀರ ಕಣಿವೆಯಿಂದ ಲಡಾಖ್ನ ಕಾರ್ಗಿಲ್ವರೆಗೆ ಜನರು ಬೀದಿಗಿಳಿದು ಹುತಾತ್ಮತೆಯ ಸಂಕೇತವಾಗಿ ಕಪ್ಪು ಮತ್ತು ಕೆಂಪು ಧ್ವಜಗಳನ್ನು ಹೊತ್ತು ನಡೆಸಿದ್ದಾರೆ. ಶ್ರೀನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಕರ್ನಾಟಕದಲ್ಲಿ ಬೆಂಗಳೂರು, ಅಲಿಪುರ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಖಂಡನಾ ಪ್ರತಿಭಟನೆಗಳು ನಡೆದವು. ಇವುಗಳಲ್ಲಿ ಶಿಯಾ ಮುಸ್ಲಿಂ ಸಮುದಾಯದವರು ಮುಖ್ಯವಾಗಿ ಭಾಗವಹಿಸಿದ್ರು. ಕೆಲವು ಪ್ರದೇಶಗಳಲ್ಲಿ ಮೆರವಣಿಗೆ, ಪ್ರಾರ್ಥನೆ ಮತ್ತು ಅಮೆರಿಕ, ಇಸ್ರೇಲ್ ವಿರೋಧಿ ಘೋಷಣೆಗಳು ಇದ್ವು. ಒಟ್ಟಾರೆಯಾಗಿ ಇಡೀ ಭಾರತದಾದ್ಯಂತ ಖಮೇನಿ ಸಾವಿಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನೀತಿಗೆ ವಿರೋಧ ಕೂಡ ವ್ಯಕ್ತವಾಗಿದೆ. ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಹತ್ಯೆಗೆ ಹಲವೆಡೆ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲೂ ಖಮೇನಿ ಸಾವನ್ನ ಖಂಡಿಸಿ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಗಳ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇರಾನ್ ಸುಪ್ರೀಂ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯನ್ನ ಖಂಡಿಸಿ ಕರ್ನಾಟಕದಲ್ಲೂ ಪ್ರತಿಭಟನಾ ಪ್ರದರ್ಶನಗಳು ನಡೆದಿದ್ದಾವೆ. ಆದರೆ ಇಂತಹ ಪ್ರತಿಭಟನೆಗಳನ್ನು ನಡೆಸದಂತೆ ನಿಗಾ ಇಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿರೋ ಅವರು, ನಗರದ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ದು ನಿಯಮ ಬಾಹಿರ. ಕೋರ್ಟ್ ಸೂಚನೆಯಂತೆ ಪ್ರತಿಭಟನೆ ಮಾಡೋರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ, ಆದರೆ ಮೊನ್ನೆ ರಸ್ತೆಗಳಲ್ಲೇನೆ ಪ್ರತಿಭಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಆದರೂ ಪರಮೇಶ್ವರ್ ಅವರು ಹೇಳ್ತಾ ಇರೋ ಕ್ರಮದ ಹೇಳಿಕೆಗಳು ಕಾಂಗ್ರೆಸ್ನ ಹೈಕಮಾಂಡ್ ನಿಲುವಿಗೆ ವ್ಯತಿರಿಕ್ತವಾಗಿದೆ. ಕಾಂಗ್ರೆಸ್ ಪಕ್ಷದ ಕೇಂದ್ರ ನಾಯಕರು ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕದ ದಾಳಿಯನ್ನ ಖಂಡಿಸಿ ತಕ್ಷಣ ಶಾಂತಿಯನ್ನ ಕೋರಿದ್ದಾರೆ. ಇದು ಇರಾನ್ ಜೊತೆಗಿನ ಭಾರತದ ಸಾಂಪ್ರದಾಯಿಕ ಸೌಹಾರ್ದ ನಿಲುವನ್ನ ಹೊಂದಿದೆ. ಅಲ್ಲದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಘರ್ಷದಲ್ಲಿ ಸಿಲುಕಿದ ಕನ್ನಡಿಗರ ಸುರಕ್ಷತೆಗೆ ಆದ್ಯತೆ ನೀಡಿ ಶಾಂತಿ ಮನವಿ ಮಾಡಿದ್ದಾರೆ. ಆದರೆ ಪರಮೇಶ್ವರ್ ಅವರ ಹೇಳಿಕೆಗಳು ಜಾಗತಿಕ ಶಾಂತಿ ಮತ್ತು ಸಂಬಂಧಗಳಿಗಿಂತ ಹೆಚ್ಚು ಕಾನೂನು ಬದ್ಧತೆ ಮತ್ತು ಸುವ್ಯವಸ್ಥೆ ಕೇಂದ್ರಿತವಾಗಿದೆ. ಇದು ಪಕ್ಷದ ಸಾಮಾನ್ಯ ನಿಲುವಿಗಿಂತ ಭಿನ್ನ ಅಲ್ಲ ಅಂತ ಹೇಳಿದ್ರು. ಪ್ರತಿಭಟನೆಗಳ ಮೇಲಿನ ಎಚ್ಚರಿಕೆ ಭಾರತದ ಪ್ರತಿರೋಧಕ್ಕೆ ಒಡ್ಡಿದ ಅಡ್ಡಿಯೂ ಆಗುತ್ತೆ. ಇದನ್ನೇ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳ ಸಮಯದಲ್ಲಿಯೂ ಕೂಡ ಹೇಳಲಾಗಿತ್ತು. ಪ್ರತಿರೋಧವನ್ನ ದಾಖಲಿಸೋದಕ್ಕೆ ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರ ಅವಕಾಶವನ್ನ ನೀಡಬೇಕು ಅನ್ನೋ ಆಗ್ರಹಗಳು ಕೇಳಿಬಂದಿದ್ವು. ಸದ್ಯ ಇಡೀ ಜಗತ್ತಿನಾದ್ಯಂತ ಇರಾನ್ ಮತ್ತೊಂದು ಪ್ಯಾಲೆಸ್ತೀನ್ ಆಗ್ಬಿಡುತ್ತಾ ಅನ್ನೋ ಆತಂಕ ಇದೆ. ಯಾಕಂದರೆ ಕಳೆದ 15 ತಿಂಗಳಿಗೂ ಹೆಚ್ಚು ಕಾಲ ಇಸ್ರೇಲ್ ದಾಳಿಯಿಂದ ಪ್ಯಾಲೆಸ್ತೀನ್ ನಲುಗಿ ಹೋಗಿದೆ. ಸದ್ಯ ಕದನ ವಿರಾಮ ಘೋಷಣೆಯಾದರೂ ಸಹ ಇಸ್ರೇಲ್ ಕ್ರೌರ್ಯ ಮಾತ್ರ ನಿಂತಿಲ್ಲ. ಅಮೆರಿಕ ಪೋಷಿತ ಇಸ್ರೇಲ್ನ ಕ್ರೌರ್ಯದಿಂದಾಗಿ ಗಾಜಾದಲ್ಲಿ ಸುಮಾರು 45,000 ಪ್ಯಾಲೆಸ್ತೀನರು ಸಾವನ್ನಪ್ಪಿದ್ದಾರೆ. ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ. ಇಸ್ರೇಲ್ನ ಅತ್ಯಂತ ಭಯಾನಕ ದಾಳಿಯಲ್ಲಿ ಜನರು ನಿತ್ಯ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಊಟಕ್ಕಾಗಿ, ವಸತಿಗಾಗಿ, ಔಷಧಿಗಾಗಿ ಅವರು ಪರದಾಡಿದ್ದಾರೆ. ತಮ್ಮ ಮಕ್ಕಳು, ಕುಟುಂಬದವರನ್ನ ಕಳೆದುಕೊಂಡಿದ್ದಾರೆ. ಸ್ವಂತ ಮನೆಯವರನ್ನ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಇಲ್ಲಿಯೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವಾರ್ಥದಾಸೆ ಇದೆ. ಗಾಜಾವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಗಾಜಾವನ್ನ ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಿ ಅಲ್ಲಿನ ಜನರನ್ನ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಹವಣಿಸ್ತಾ ಇದೆ. ಜೊತೆಗೆ ಈಗಾಗಲೇ ತೈಲದ ನಾಡು ವೆನೆಜುವೆಲಾವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರೋ ಅಮೆರಿಕ ಇದೀಗ ಅತ್ಯಧಿಕ ತೈಲ ಸಂಪತ್ತುಳ್ಳ ಇರಾನನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಶತ ಪ್ರಯತ್ನ ಪಡ್ತಾ ಇದೆ. ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಪ್ಯಾಲೆಸ್ತೀನ್ ರೀತಿಯಲ್ಲಿ ಇಡೀ ಇರಾನನ್ನೇ ನಿರ್ನಾಮ ಮಾಡಿಬಿಡೋ ಅಪಾಯ ಇದೆ. ಆದರೆ ಅಮೆರಿಕಾಗೆ ಇರಾನ್ ಸಡ್ಡು ಹೊಡೆದು ನಿಂತಿದೆ.
ಏಟಿಗೆ ಪ್ರತಿ ಏಟನ್ನು ಕೊಡ್ತಾ ಇದೆ. ಈ ಸಮಯದಲ್ಲಿ ಶಾಂತಿ ಮತ್ತು ಕದನ ವಿರಾಮಕ್ಕಾಗಿ ಅಮೆರಿಕ ಮೇಲೆ ಜಾಗತಿಕ ಒತ್ತಡ ಹೇರಬೇಕಾದ ಅಗತ್ಯ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.